ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ರಿಸಲ್ಟ್ ಡೇಟ್ಗೋಸ್ಕರ ಕಾಯ್ತಾ ಇದ್ರಿ, ಅಫಿಷಿಯಲ್ ಆಗಿ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಫಿಕ್ಸ್ ರಿಸಲ್ಟ್ ಡೇಟ್ ಇವಾಗಲೇ ಯಾವಾಗ ಬರುತ್ತೆ ಅನ್ನೋದು ಕೂಡ ಅನೌನ್ಸ್ಮೆಂಟ್ ಆಗಿದೆ. ಸೊ ಹಾಗೆ ಹೇಗೆ ರಿಸಲ್ಟ್ ಡೇಟ್ ಚೆಕ್ ಮಾಡೋದು ಹೇಗೆ ಅಂತ ಅದಕ್ಕೂ ಕೂಡ ಕಾಯ್ತಿದ್ರೆ, ಸೊ ಅದು ಕೂಡ ಹೇಗಂತ ಈಗ ನಾನು ಲೈವ್ ಡೆಮೋ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಒಂದಷ್ಟು ಡೌಟ್ ಇತ್ತು, ಆ ಡೌಟ್ನ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಏನೆಲ್ಲ ಡೌಟ್ ಇದೆ ಅಂದರೆ, ಎಲ್ಲರನ್ನೂ ಪಾಸ್ ಮಾಡ್ತಾರಾ ಅಂತ ಕೇಳ್ತಿದ್ರಿ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ಕೇಳ್ತಿದ್ರಿ. ಸೊ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಬರೋಣ. ಮೌಲ್ಯಮಾಪನ ಆರಂಭ ಮತ್ತು ಮುಕ್ತಾಯ ಯಾವಾಗ ಅಂತ ಕೇಳ್ತಿದ್ರಿ, ಮತ್ತು ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತಾ ಲಿಬ್ರಲ್ ಇರುತ್ತಾ ಅಂತ ಕೇಳ್ತಿದ್ರಿ. ಸೊ ರಿಸಲ್ಟ್ ಡೇಟ್ ಫಿಕ್ಸ್ ಆಗಿದೆಯಾ ಅಂತ ಕೇಳ್ತಿದ್ರಿ, ರಿಸಲ್ಟ್ನ ಹೇಗೆ ಮೊಬೈಲಲ್ಲಿ ಚೆಕ್ ಮಾಡೋದು ಅಂತ ಕೇಳ್ತಿದ್ರಿ. ಸೊ ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಶುರು ಮಾಡೋಣ. ಫಸ್ಟ್ನೇದಾಗಿ ಎಲ್ಲರೂ ಕೇಳ್ತಿದ್ರು, ಎಲ್ಲರನ್ನೂ ಪಾಸ್ ಮಾಡ್ತಾರೆ ಅಂತ ಕೇಳ್ತಿದ್ರು. ಸೊ ಇದಕ್ಕೆ ಆನ್ಸರ್ ಇಸ್ ನೋ. ಎಲ್ಲರನ್ನೂ ಪಾಸ್ ಮಾಡಲ್ಲ. ಯಾರೆಲ್ಲ ಬರೆದಿರ್ತಾರೆ ಆನ್ಸರು ಅವ್ರನ್ನ ಮಾತ್ರ ಪಾಸ್ ಮಾಡ್ತಾರೆ. ಸೊ ಎಲ್ಲರನ್ನೂ ಅನ್ನೋದು ಪಾಸ್ ಮಾಡಲ್ಲ. ಇನ್ನು ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾತಾಡುವಾಗ ಪಾಸ್ ಯಾರನ್ನ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ವೆಯ್ಟ್. ಸೊ 80 ಮಾರ್ಕ್ಸಿಗೆ ನೀವು 24 ಮಾರ್ಕ್ಸ್ ತೆಗೆದ್ರೆ ಪಾಸ್. ಓಕೆ, ಸೊ ಯಾರೆಲ್ಲ 22 ಆರ್ 21 23 ಮಾರ್ಕ್ಸ್ ತೆಗೆದಿರ್ತಾರೋ, ಸೊ ಈ 3 ಮಾರ್ಕ್ಸ್ ತೆಗೆದಿರೋ ವಿದ್ಯಾರ್ಥಿಗಳನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ. ಅಂದರೆ 1, 2, 3 ಮಾರ್ಕ್ಸ್ಗಳನ್ನು ಕೊಟ್ಬಿಟ್ಟು ಪಾಸ್ ಅನ್ನೋದನ್ನು ಮಾಡ್ತಾರೆ. ಸೊ ಇಲ್ಲಿ ಪಾಸ್ ಆಗಿಬಿಟ್ಟು ನೀವು ಪ್ರಾಕ್ಟಿಕಲ್ ಅಥವಾ ಇಂಟರ್ನಲ್ ಅಲ್ಲಿ ಕಾಲೇಜಿಂದ ಮಾರ್ಕ್ಸನ್ನು ಕೊಡ್ತಾರಲ್ಲ, ಅಲ್ಲಿ ನಿಮಗೆ 0 ಬಂದಿದ್ದರೆ ಅಥವಾ ಪ್ರಾಕ್ಟಿಕಲ್ ಎಕ್ಸಾಮ್ನ ಅಟೆಂಡ್ ಮಾಡಿಲ್ಲ ಅಂದರೆ ನಿಮಗೆ 0 ಅಂತ ಕನ್ಸಿಡರ್ ಆಗುತ್ತೆ. ಸೊ ಆವಾಗ ನೀವು ಫೇಲ್ ಅಂತಲೇ ಬರುತ್ತೆ. ಸೊ ಇವಕ್ಕೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋದಾದರೆ ಮೌಲ್ಯಮಾಪನ ಆರಂಭ ಮತ್ತು ಮುಕ್ತಾಯ ಯಾವಾಗ. ಈಗ ಮೌಲ್ಯಮಾಪನ ಅನ್ನೋದು ಆಲ್ರೆಡಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಮಾರ್ಚ್ 19ರಿಂದ ಸ್ಟಾರ್ಟ್ ಆಗಿದೆ. ಮುಕ್ತಾಯ ಯಾವಾಗ ಅಂದರೆ 5 ಏಪ್ರಿಲ್ 5ಕ್ಕೆ ಮುಕ್ತಾಯ ಆಗುತ್ತೆ. ಅಲ್ಲಿ ಅದೇ ದಿನ ಯಾವ್ಯಾವಾಗ ಈ ಕರೆಕ್ಷನ್ ಆಗುತ್ತೋ, ಇವ್ಯಾಲ್ಯೂಯೇಷನ್ ಆಗುತ್ತೋ, ಮೌಲ್ಯಮಾಪನ ಆಗುತ್ತೋ ಅವಾಗಲೇ ಅಪ್ಡೇಟ್ ಮಾಡ್ತಾ ಬರ್ತಾರೆ ಮಾರ್ಕ್ಸ್ ಅನ್ನೋದನ್ನು. ಸೊ ಲಾಸ್ಟಿಗೆ ಡಿಲೇ ಆಗಲ್ಲ. ಸೊ ಆವಾಗಲೇ ರಿಸಲ್ಟ್ ಅನ್ನೋದು ಕೂಡ ಬರುತ್ತೆ. ಇನ್ನು ಇವ್ಯಾಲ್ಯೂಯೇಷನ್ ಸ್ಟ್ರಿಕ್ಟ್ ಇರುತ್ತೆ ಲಿಬ್ರಲ್ ಇರುತ್ತೆ ಅಂತ ಕೇಳ್ತೀವಿ. ಇವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಸ್ಟ್ರಿಕ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿ ಯಾರನ್ನೂ ಕೂಡ ಇವ್ಯಾಲ್ಯೂಯೇಷನ್ ಸೆಂಟರ್ ಒಳಗಡೆ ಬಿಟ್ಕೊಳ್ಳಲ್ಲ. ಸೊ ಈ 3 ಜನ ಒಂದು ಪೇಪರ್ನ 3 ಜನ ಕರೆಕ್ಷನ್ ಮಾಡ್ತಾರಂತಲೇ ಹೇಳ್ಬೋದು. ಫಸ್ಟು ಜಸ್ಟು ಎಲ್ಲದನ್ನು ಕರೆಕ್ಷನ್ ಮಾಡ್ತಾ ಬರ್ತಾರೆ. ಮಾರ್ಕ್ಸ್ ಅನ್ನೋದನ್ನು ಯಾರು ಕೂಡ ಹಾಕಲ್ಲ. ಸೊ ನೆಕ್ಸ್ಟು ಅದನ್ನು ಚೆಕ್ ಮಾಡ್ತಾ ನೆಕ್ಸ್ಟು ಮಾರ್ಕ್ಸ್ ಹಾಕ್ತಾ ಬರ್ತಾರೆ. ಸೊ ನೆಕ್ಸ್ಟು ಮಾರ್ಕ್ಸ್ ಹಾಕಿರ್ತಾರಲ್ಲ ಅದನ್ನು ಕೌಂಟ್ ಮಾಡ್ತಾ ಬರ್ತಾರೆ. ಸೊ ಕರೆಕ್ಟ್ ಇದೆಯಾ, ಏನಾದರೂ ಮಿಸ್ಟೇಕ್ ಇದೆಯಾ ಅನ್ನೋದನ್ನು ನೋಡ್ತಾ ಹೋಗ್ತಾರೆ. ಈ ಥರ ಇವ್ಯಾಲ್ಯೂಯೇಷನ್ ಅನ್ನೋದು ನಡೆಯುತ್ತೆ. ರಿಸಲ್ಟ್ ಡೇಟ್ ಫಿಕ್ಸ್ ಆಯಿತಾ ಅಂತ ಕೇಳ್ತಿದ್ರೆ, ಹೌದು, ರಿಸಲ್ಟ್ ಡೇಟ್ ಅನ್ನೋದು ಫಿಕ್ಸ್ ಆಗಿದೆ. 7 ಏಪ್ರಿಲ್ಗೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು, ಸೆಕೆಂಡ್ ಪಿ ಯು ಸಿ ರಿಸಲ್ಟು. ಸೊ ರಿಸಲ್ಟ್ನ ಹೇಗೆ ಮೊಬೈಲಲ್ಲಿ ಈಸಿಯಾಗಿ ಚೆಕ್ ಮಾಡೋದು, ಎಲ್ಲಿಗೂ ಹೋಗೋದು ಬೇಡ, ನೀವು ಒಂದು ಸ್ಮಾರ್ಟ್ ಫೋನಿಂದ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ಲೈವ್ ಡೆಮೋವನ್ನು ತೋರಿಸ್ತಾ ಹೋಗ್ತೀನಿ. ನೀವು ಫಸ್ಟು ಗೂಗಲಿಗೆ ಬರಬೇಕು. ಗೂಗಲಿಗೆ ಬಂದುಬಿಟ್ಟು KERRisultNIC.in. ಸೊ ಇದಿಷ್ಟನ್ನು ಸರ್ಚ್ ಮಾಡಬೇಕು. ಇಲ್ಲಾಂದರೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಸೊ ಈ ಥರ ಇಂಟರ್ಫೇಸ್ ಬರುತ್ತೆ. 2026 ಅಂತ ಇರುತ್ತೆ, ಇಲ್ಲಿ 25 ಇದೆ. 26 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಇರುತ್ತೆ. ರಿಸಲ್ಟ್ 2026 ಅನೌನ್ಸ್ಡ್ ಅಂತ ಇರುತ್ತೆ. 7/4/2026 ಅಂತ ಇರುತ್ತೆ. ಸೊ ಈ ಲಿಂಕ್ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಕೆಲವೊಂದಷ್ಟು ಟೈಮು ಸರ್ವರ್ ಲೋಡ್ ಆಗುತ್ತೆ, ಕೆಲವೊಂದಷ್ಟು ಸತಿ ಸರ್ವರ್ ಅನ್ನೋದು ಲೋಡ್ ಆಗಲ್ಲ, ತುಂಬ ಟೈಮ್ ತೊಗೊಳುತ್ತೆ. ಸೊ ಆವಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಟರ್ ದ ರಿಜಿಸ್ಟರ್ ನಂಬರ್ ಅಂದರೆ ನಿಮ್ಮ ಹಾಲ್ ಟಿಕೆಟಲ್ಲಿರುವ ರಿಜಿಸ್ಟರ್ ನಂಬರ್ನ ಎಂಟರ್ ಮಾಡಬೇಕು. ಸೆಲೆಕ್ಟ್ ಸಬ್ಜೆಕ್ಟ್ ಕಾಂಬಿನೇಷನ್ ಅಂದರೆ ನೀವು ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ ಯಾವುದಂತ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ರಿಸಲ್ಟ್ ಬರುತ್ತೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಬರುತ್ತೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಬರಲ್ಲ. ಯಾರಿಗೆಲ್ಲ ನೆಟ್ವರ್ಕ್ ಇಶ್ಯೂ ಇರುತ್ತೆ, ಇಲ್ಲಾಂದರೆ ತುಂಬ ಜನ ಎಟ್ ಎ ಟೈಮ್ ರಿಸಲ್ಟ್ ಅನ್ನೋದು ಚೆಕ್ ಮಾಡೋಕ್ಕೆ ಹೋದಾಗ ಸರ್ವರ್ ಅನ್ನೋದು
ಸರ್ವರ್ ಎರರ್ ಕೂಡ ಬರುತ್ತೆ. 404 ಎರರ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಚೆಕ್ ಮಾಡಿದ್ರೆ ರಿಸಲ್ಟ್ ಅನ್ನೋದು ಬರುತ್ತೆ ಅಂತಲೇ ಹೇಳ್ಬೋದು. ರಿಸಲ್ಟ್ ಅನ್ನೋದು ಈ ಥರ ಬರುತ್ತೆ. ಪಾರ್ಟ್ ಎ ಪಾರ್ಟ್ ಬಿ ಅಂತ ಬರುತ್ತೆ, ಟೋಟಲ್ ಐತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತೀನಿ. ನಿಮ್ಮ ಡೌಟ್ ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.